ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಸೇನಾಧೀಶ್ವರನೇ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭುವೇ, ನಿತ್ಯಾನಂದ ತಂದೆ, ಅದ್ಭುತ ಸ್ವರೂಪನೇ, ಆಲೋಚನೆ ಕರ್ತನೆ, ಆರೋಗ್ಯದಾಯಕನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಮಾರ್ಗವು, ಸತ್ಯವು, ಜೀವವು, ಪ್ರಾರಂಭವು, ಸಮಾಪ್ತಿಯು, ಆದಿಯು, ಅಂತ್ಯವು, ಪುನರುತ್ಥಾನವು, ಪರಲೋಕಕ್ಕೆ ದಾರಿಯು ನೀವೇ ಸ್ವಾಮಿ. ಸರ್ವ ಸೃಷ್ಟಿಕರ್ತನಾದ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಈ ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ. ಸಮಯ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೂಟ್ಯೂಬ್ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವು ಕೀರ್ತನೆಗಳು 32ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 32:3. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ನಮಗೆ ಸ್ತೋತ್ರ. ಇದು ಕೂಡ ನಮ್ಮ ಜೀವಿತಕ್ಕೆ ಬಹಳ ಒಂದು ವಿಷಯ. ದಾವೀದ ಅರಸರನ್ನು ದೇವರು ಆರಿಸಿಕೊಂಡು ಅಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ನಡೆಸಿದರೂ ಕೂಡ ದಾವೀದ ಅರಸರಲ್ಲಿ ತಪ್ಪು ಬಂದು ಹೋಗುತ್ತಲೇ ಇತ್ತು. ಆವಾಗ ಅವರ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲದೆ ಇದ್ದಿರಬಹುದು. ಆಗ ಅವರು ದೇವರ ವಾಕ್ಯಗಳನ್ನು, 10 ದಶಾಜ್ಞೆಗಳು, ದೇವರು ತಿಳಿಸಿದಂಥ ಎಲ್ಲ ವಾಕ್ಯಗಳನ್ನು ಅವರು ಅರಿತುಕೊಂಡಾಗ ಅವರಲ್ಲಿ ಬಹಳ ತಪ್ಪು ಬಂದು ಹೋಗಿದೆ ಅಂತ ಅವರಿಗೆ ಅರ್ಥವಾಯಿತು. ಆಗ ಅವರು ಏನು ಮಾಡಿದರು? ದೇವರೇ, ನಾನು ಪಾಪಿಯಪ್ಪ, ಇಂತಿಂಥ ತಪ್ಪುಗಳನ್ನು ನಾನು ಮಾಡಿದ್ದೇನೆ, ನನ್ನನ್ನು ನೀನು ಕ್ಷಮಿಸು ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ಅವರಿಗೆ ಮನಸ್ಸಿಗೆ ಸಮಾಧಾನವಾಯಿತು. ಎಲುಬುಗಳೆಲ್ಲ ಸವಿದು ಹೋಗುತ್ತಿತ್ತು. ನೋಡಿ, ಎಲುಬುಗಳು ಸವಿದು ಹೋಗುವಷ್ಟು ಅವರಿಗೆ ವೇದನೆ ಆಗ್ತಿತ್ತು. ಮನಸ್ಸಿನಲ್ಲಿ ವೇದನೆ ಇತ್ತು, ಅದು ಚುಚ್ಚುತ್ತಲೇ ಇತ್ತು, ಅಷ್ಟು ಬೇಸರ ಇತ್ತು, ಶಾಂತಿ ಇಲ್ಲ, ಸಮಾಧಾನ ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಎಲ್ಲ ಆಯಾಯ ಗ್ರಂಥಗಳಲ್ಲಿ ಆಯಾಯ ಧರ್ಮದವರಿಗೆ ಸರ್ವ ಸೃಷ್ಟಿಕರ್ತನಾದ ದೇವರು ದರ್ಶನ ಕೊಟ್ಟ ಮೇಲೆ ಪಡಿಸುತ್ತಲೇ ಇದ್ದ ಮೇಲೆ ತಪ್ಪುಗಳು ಅರ್ಥ ಆದಾಗ ನಾವು ಕೂಡ ಪ್ರತಿ ದಿವಸ ದೇವರಲ್ಲಿ ಪಶ್ಚಾತ್ತಾಪ ಪಡಲೇಬೇಕು. ಅದಕ್ಕೆ ಆಗಾಗ ನಾನು ದೇವರ ನಾಮದಲ್ಲಿ ತಿಳಿಸ್ತಾ ಇದ್ದೇನೆ, 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ನಾಟಿರಬೇಕು. ಅದು ನಮ್ಮ ಪಾಪಗಳನ್ನು ತೋರಿಸಿ ಕೊಡುವಂಥದ್ದು. ಅದನ್ನು ಪ್ರತಿ ದಿವಸ ನಾವು ಸಾಯಂಕಾಲ ಪ್ರಾರ್ಥನೆಯಲ್ಲಿ ಅರಿಕೆ ಮಾಡಲೇಬೇಕು. ಅಥವಾ ಆಗಾಗ ಹಗಲಾಗಲಿ ರಾತ್ರಿ ಆಗಲಿ ತಪ್ಪುಗಳು ಬಂದು ಹೋಗ್ಬೋದು. ಇವನು ಕೆಟ್ಟ ಯೋಚನೆಗಳು ಕೂಡ ನಮ್ಮ ತಪ್ಪೇ ಆಗಿದೆ. ಅದು ಕೂಡ ದೊಡ್ಡ ಮಹಾ ಪಾಪವೇ ಆಗಿದೆ. ಆಗ ಆ ಸಮಯದಲ್ಲಿ ಕೂಡ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ದೇವರೇ, ಇಂಥ ಯೋಚನೆ ನನಗೆ ಬಂದು ಹೋಯಿತು, ಇಂಥ ಪಾಪ ಬಂದು ಹೋಯ್ತಪ್ಪ. ನಾವು ಬೈದಿದ್ದು ಮಾಡಿದ್ದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ತಾಯಿ, ಅತ್ತೆ ಸೊಸೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇತರರೇ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು. ಆಗ ನಾವು ಅರಿಕೆ ಮಾಡಲೇಬೇಕು. ಇನ್ನು ಮುಂದೆ ನಾನು ಇಂಥ ಪಾಪವನ್ನು ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ನೀನು ಕ್ಷಮಿಸು ಅಂತೇಳಿ. ಹಾಗೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಕೂಡ ಶಾಂತಿ ಸಮಾಧಾನ, ದೇವರ ಆತ್ಮನು ನಮ್ಗೆ ಏನು ಮಾಡ್ತಾನೆ? ದೇವರು ಶಾಂತಿ ಸಮಾಧಾನವನ್ನು ಕೊಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲ ಇದ್ರೆ ಆ ಪಾಪವು ನಮ್ಮನ್ನು ಚುಚ್ಚುತ್ತಲೇ ಇರ್ತದೆ. ಮತ್ತು ಪಾಪ ಮಾಡುವಂಥ ಪಾಪಕ್ಕೆ ಅದು ಸೆಳೀತಾ ಇರ್ತದೆ. ಆದರೆ ದಾವೀದರಸರು ಅದನ್ನೇ ಹೇಳಿದ್ದು, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ದಿನವೆಲ್ಲ ಅಲ್ಲ, ರಾತ್ರಿ ಮಲಗಿದಾಗ ನಿದ್ದೆ ಕೂಡ ಬರೋದಿಲ್ಲ, ಅದು ಚುಚ್ಚುತ್ತಲೇ ಇರ್ತದೆ. ಆಗ ನಾವು ದೇವರಲ್ಲಿ ನಿಜವಾಗಿ ಪಶ್ಚಾತ್ತಾಪ ಪಟ್ಟಾಗ ದೇವರು ಏನು ಮಾಡ್ತಾರೆ? ಪವಿತ್ರ ಆತ್ಮರ ಮೂಲಕ ನಮಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಒಳ್ಳೆ ನಿದ್ದೆ ಬರುವಾಗ ಕೂಡ ಮಾಡ್ತಾರೆ. ಮುಂದೆ ಪಾಪವನ್ನು ಮಾಡದೆ ಹೋಗದೆ ನಾವು ಇರಬೇಕಾಗಿದೆ. ಈಗ ಉದಾಹರಣೆಗೆ ಒಂದು ಸಹೋದರರಾಗಲಿ ಸಹೋದರಿಯಾಗಲಿ ಯಾರೇ ಆಗಲಿ, ನಾವು ಒಂದು ತಪ್ಪು ಮಾಡಿರ್ತೇವೆ, ಬೈದೇ ಇರ್ತೇವೆ ಅಂತ ಇಟ್ಕೊಳ್ಳೋಣ. ಆಗ ಅದು ನಮ್ಮನ್ನು ಚುಚ್ಚುತ್ತಾ ಇರ್ತದೆ. ದೇವರ ವಾಕ್ಯದ ಪ್ರಕಾರ ನಾವು ನಮ್ಮನ್ನು ಅವರನ್ನು ನಾವು ಕ್ಷಮಿಸಬೇಕು, ಅವರೊಂದಿಗೆ ರಾಜ್ಯ ಆಗಬೇಕು, ಮಾತಾಡಬೇಕು, ಪ್ರೀತಿಯಿಂದ ಅವರ ತಪ್ಪು ಅವರಿಗೆ ಇರಲಿ. ಅದಕ್ಕೆ ದೇವರೇ ತೀರ್ಪು ಕೊಡ್ತಾನೆ ಅಂತ ನಾವು ತಿಳ್ಕೊಂಡು ಏನು ಮಾಡಬೇಕು? ಅಣ್ಣ ಅಥವಾ ಹೇಗೋ ಅಣ್ಣನೋ ತಮ್ಮನೋ ಹಿರಿಯರೋ ಏನೋ
ಅದಕ್ಕೆ ಸರಿಯಾಗಿ ಅವರಿಗೆ ನಾವು ಗೌರವ ಕೊಟ್ಟು ಕರೆದು ಮಾತಾಡಿ ನನ್ನ ಇಂಥ ರೀತಿ ಮಾತುಗಳು ನಾವು ಮಾತಾಡಿಕೊಂಡಿದ್ದೇವೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಬೇಸರಗೊಳ್ಳಬೇಡಿ, ಅದೊಂದು ಸಮಯ ಏನೋ ಆಯಿತು ಹೋಯಿತು ಅಂತೇಳಿ ನಾವು ಅವರನ್ನು ಕ್ಷಮೆಯನ್ನು ಯಾಚಿಸಬೇಕು. ಆಗ ಅಲ್ಲಿಗೆ ಮನಸ್ಸಿಗೆ ಸಮಾಧಾನ. ಅವರು ಮತ್ತೆ ಒಂದು ಹುಡುಗಿ ಆಗಿರ್ಬೋದು, ಒಂದು ಮಧ್ಯ ವಯಸ್ಸಿನ ಹೆಂಗಸಾಗಿರ್ಬೋದು, ಒಂದು ಅಜ್ಜಿ ಆಗಿರ್ಬೋದು, ಅಥವಾ ಸಣ್ಣ ಮಕ್ಕಳಾಗಿರ್ಬೋದು ಅಂತೇಳಿ ದಯವಿಟ್ಟು ನಾವು ಆ ರೀತಿ ಮಾಡಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಕ್ಷಮೆಯನ್ನು ಯಾಚಿಸಲೇಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ನಾನು ಹುಬ್ಬಳ್ಳಿಯಲ್ಲಿ ಬೇತ್ರಪ್ಪ ಅಂತ ಒಂದು ಮಿನಿಸ್ಟ್ರಿಯಲ್ಲಿ ಇದು ಆಶ್ರಮದಲ್ಲಿ ನಾನು ವಾರ್ಡನ್ ಆಗಿದ್ದೆ. ಹಾಗೂ ಅಲ್ಲಿ ಮಕ್ಕಳನ್ನು, ಬಹಳ ಬಡ ಮಕ್ಕಳನ್ನು, ಅನಾಥ ಮಕ್ಕಳನ್ನು ಅವರು ಸಾಕ್ತಾ ಇದ್ದರು. ಅವರಿಗೆ ನಾನು ಸುವಾರ್ತೆಯನ್ನು ಪ್ರತಿ ದಿವಸ ಸಾಯಂಕಾಲ ಪ್ರಾರ್ಥನೆ ನಡೆಸೋದು, ಆರಾಧನೆ ಕೂಡ ನಡೆಸುವಂಥದ್ದು, ಹೀಗೆಲ್ಲ ನನ್ನ ಕೆಲಸವಾಗಿತ್ತು ಅಲ್ಲಿ. ಹಾಗೆ ಚಿಕ್ಕ ಮಕ್ಕಳು ಒಂದು ದಿವಸ ಆರಾಧನೆ ನಡೆಸುವಾಗ ಈ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಅವರು ಮಾತಾಡ್ತಾ ಆ ಕಡೆ ಅವ್ರಿಗೆ ಕೀಟ್ಲೆ ಜಾಸ್ತಿ ಇರ್ತದೆ. ಚಿಕ್ಕ ಮಕ್ಕಳಲ್ಲಿ ನಾವು ಕೂಡ ಮಾಡಿದ್ದು ಅದೇ. ಆದರೆ ಈಗ ನಮಗೆ ಸ್ವಲ್ಪ ಯೋಚನೆ ದೇವರು ಕೊಟ್ಟಿದ್ದಾರೆ. ಆಗ ನಾವು ಭಾಳ ಬುದ್ಧಿವಂತರಾಗಿ ನಾವು ಮಾತನಾಡ್ತೇವೆ. ಹೌದಲ್ವ, ಎಲ್ಲರೂ ಮಾಡೋದು ಅದೇ ಇರಲಿ. ಆಗ ಒಂದು ಏನು ಮಾಡ್ತಿದ್ದೆ, ಈ ಮಕ್ಕಳನ್ನ ಗದರಿಸಲಿಕ್ಕೆ ಒಂದು ಕೋಲನ್ನು ಹತ್ತಿರ ಇಟ್ಟುಕೊಳ್ತಿದ್ದೆ. ನಾನು ಎದುರುಗಡೆ ಕೂತಿದ್ದಂಥ ಒಂದು ಸಣ್ಣ ಎರಡು ಹುಡುಗಿಯರು ಏನೋ ಬಿಸಿ ಮಾತಾಡ್ತಾ ಇದ್ದರು. ನಾನು ದೇವರ ವಾಕ್ಯವನ್ನು, ಸಂದೇಶವನ್ನು ಕೊಡ್ತಾ ಇದ್ದೆ. ಆವಾಗ ಕೋಲ್ ತೆಗೆದು ಒಂದು ಪೆಟ್ಟು ಹೊಡೆದೆ. ಅದು ಆ ಹುಡುಗಿಯ ಕೈಗೆ, ಬೆರಳಿಗೆ ತಾಗಿ ಅಲ್ಲಿ ರಕ್ತ ಬಂದು ಹೋಯಿತು. ಆಗ ತಕ್ಷಣ ಏನಾಯ್ತು ನನಗೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ, ನಾನು ಹೆದರ್ಸಕದಲ್ಲಿ ಹೊಡೆದು ಈ ರೀತಿ ಒಂದು ಗಾಯ ಆಗ್ಬಿಡ್ತಲ್ಲ ಅಂತ ಹೇಳಿದೆ. ಆಗ ತಕ್ಷಣ ಹುಡುಗಿಯಲ್ಲಿ ನಾನು ಏನು ಮಾಡಿದೆ, ಅಮ್ಮ ದಯವಿಟ್ಟು ಬೇಸರ ಮಾಡಬೇಡ, ನಾನು ನಿನಗೆ ರಕ್ತ ಬರಬೇಕು ಅಂತ ಹೊಡಿಬೇಕು ಅಂತ ಹೊಡೆದಿದ್ದೆಲ್ಲ, ನಿನ್ನ ಹೆದರಿಸಲಿಕ್ಕೆ, ದಯವಿಟ್ಟು ಕ್ಷಮಿಸು, ಬೇಸರ ಮಾಡಬೇಡ ಅಂತ. ಅದು ಎಷ್ಟೋ 2ನೇ ಕ್ಲಾಸ 3ನೇ ಕ್ಲಾಸನ್ನು ಸ್ಕೂಲಿಗೆ ಹೋಗ್ತಾ ಇರ್ಬೋದು, ಬಹಳ ಬಡವರ ಹುಡುಗಿ. ಆ ಹುಡುಗಿ ಕೈಯಲ್ಲಿ ಕೂಡ ಕ್ಷಮೆ ಕೇಳುವಂಥ ಒಂದು ಮನಸ್ಸನ್ನು ದೇವರು ನನಗೆ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಏನು ಮಾಡಬೇಕು, ಆರೈಕೆ ಮಾಡ್ತಲೇ ಇರಬೇಕು. ಕ್ಷಮೆ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಅತ್ತೆ ಸೊಸೆ, ಇತರರು ಯಾರೇ ಇರ್ಬೋದು, ನಾವು ಅರಿಕೆ ಮಾಡಿದಾಗ ನಮಗೆ ಶಾಂತಿ ಬರ್ತದೆ, ಸಮಾಧಾನ ಬರ್ತದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನದಲ್ಲಿ ಜ್ಞಾನಿ ಸೊಲೊಮೋನನು ಹೇಳಿದ್ದಾರೆ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕ್ಷಮೆ ದೊರಕುವುದು ಎಂಬುದಾಗಿ. ಇಲ್ಲದ್ರೆ ಖಂಡಿತವಾಗಿಯೂ ಕ್ಷಮೆ ಇಲ್ಲ. ಯೆಶಾಯ 59:1-2 ವಚನಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡಿದೆ, ಆದರೆ ನಿನ್ನ ಪಾಪಗಳನ್ನು ಒಪ್ಪಿಡದೆ ನಿನ್ನನ್ನು ಎಬ್ಬಿಸಲಾರದಂತ ನನ್ನ ಕೈ ಮೋಟಾಗಿಲ್ಲ, ಕಣ್ಣು ಕುರುಡಾಗಿಲ್ಲ, ಕಿವುಡಾಗಿಲ್ಲ, ಬದಲಿಗೆ ನಿನ್ನ ಅಪರಾಧಗಳೇ ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ ಅಂತ ಯೆಶಾಯ 59:1 ಮತ್ತು 2ನೇ ವಚನ ಅದುವೇ ನಮಗೆ ತಿಳಿಯಪಡಿಸ್ತದೆ. ದಾವೀದರ ಸರು ಕೂಡ ಹಿಂದೆ ಮಗ ಕೊಲೆ ಮಾಡಿದಂತ ಓಡಿದಾಗ ಶಿಮ್ಮಿ ಅಂತ ಹೇಳುವಂಥ ಒಂದು ಕುಂಟ ಮನುಷ್ಯ ಹಿಂದುಗಡೆಯಿಂದ ಕಲ್ಲು ಎಸೀತಾ ಹೋದ. ಕಡೆಗೆ ಮಗ ಸತ್ತು ಹೋದ. ವಾಪಸ್ಸು ಕಾಡಿಂದ ಬಂದವರು ಅರಸನನ್ನಾಗಿ ಮಾಡಿದರು ದೇವರು. ಆಗ ಶಿಮ್ಮಿಯನ್ನು ಏನು ಬೇಕಾದರೂ ಮಾಡ್ಬೋದಿತ್ತು, ಆದರೆ ಶಿಮ್ಮಿಯನ್ನು ಕ್ಷಮಿಸಿದ್ರು. ಏನಾಗ ನೀ ಮಾಡಿಬಿಟ್ಟೆಪ್ಪ ಅಂತೇಳಿ ಕ್ಷಮಿಸಿದ್ರು. ಸ್ವಂತ ಮಾವ, ಹೆಂಡತಿ, ಅಪ್ಪ ಸೌಲನನ್ನು ಕೂಡ ಕೊಲೆ ಮಾಡುವಂಥ ಪರಿಸ್ಥಿತಿ ಸಿಕ್ಕಿತ್ತು ಅರಸರಿಗೆ. ಏನು ಬೇಕಾದರೂ ಮಾಡ್ಬೋದಿತ್ತು, ಆದರೆ ಸ್ವಂತ ಕೊಲೆ ಮಾಡಲು ಪ್ರಯತ್ನ ಮಾಡಿದಂಥ ಅಪ್ಪನನ್ನೇ ಕ್ಷಮಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಏನು ಮಾಡಬೇಕು, ಪ್ರತಿ ದಿವಸ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಅಥವಾ ಆಗಾಗ ನಾವು ಒಂದು ತಪ್ಪು ಮಾಡಿದಾಗ ನಮಗೆ ಯೋಚನೆ ಕೊಟ್ಟು ಬಂದೇ ಬರುತ್ತದೆ. ಇದು ದೇವರು ಪವಿತ್ರಾತ್ಮರ ಮೂಲಕ ನಮಗೆ ತಿಳಿಯಪಡಿಸುವಂಥದ್ದು. ನಾವು ಪಾಪಗಳನ್ನು ಅರಿಕೆ ಮಾಡಲೇಬೇಕು. ಇಲ್ಲ ನಾನು ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ, ಅವ್ರು ಆ ಜಾತಿ, ಇವರು ಆ ಜಾತಿ, ನಾವು ಇಂಥವ್ರು, ಅವರಿಗೆ ನಮಗೆ ಸಮಾನನ, ನಾವು ಐಶ್ವರ್ಯವಂತರು, ನಾವೇ ಆಗಿದ್ದೇವೆ, ಅವ್ರ ಹತ್ರ ನಾವೇ ಆಗಿ ಕ್ಷಮೆ ಯಾಚಿಸಬೇಕು, ಅವರ ಮನೆ ಬಾಗಿಲಿಗೆ ನಾವು ಹೋಗಬೇಕು, ಅವನೇ ನಮ್ಮಲ್ಲಿಗೆ ಬೇಡಿಕೊಂಡು ಬಂದ, ಭಿಕ್ಷೆ ಬೇಡಿಕೊಂಡು ಬಂದ, ನಾವು ಅವ್ರ ಹತ್ರ ಹೋದೇವೆ, ನಾವು ಮಾತಾಡೋದಿಲ್ಲ, ಅವನೇ ನಮ್ಮ ಹತ್ರ ಮಾತಾಡಬೇಕು, ನಾವು ಇಂಥವ್ರು, ನಾವು ಇಂಥ ಅಧಿಕಾರಿಗಳು, ಅವರು ಕೂಲಿ ಮಾಡೋರು ಅಂತೇಳಿ ಈ ರೀತಿ ನಾವು ಗರ್ವ, ಅಹಂಕಾರ, ಭಿನ್ನ ಭೇದದಲ್ಲಿ ಹೋದರೆ ಖಂಡಿತವಾಗಿ ಶಾಂತಿ ಸಮಾಧಾನ ಇರುವುದಿಲ್ಲ. ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಅವರವರನ್ನು ಯಾರನ್ನು ಯಾವ ರೀತಿ ಇವತ್ತು ಇಟ್ಟಿದ್ದಾರೆ ಅದೆಲ್ಲವೂ ದೇವರಿಂದಲೇ. ಇಡೀ ನಮ್ಮ ಭಾರತ ದೇಶಕ್ಕೆ ಇವತ್ತು ದೊಡ್ಡ ಅಧಿಕಾರಿ ಅಂದರೆ ರಾಷ್ಟ್ರಪತಿ. ಬಹಳ ಒಂದು ಕೀಳ್ಪಟ್ಟ ಕೆಲಸ ಅಂದರೆ ಇವತ್ತು ಆಸ್ಪತ್ರೆಗಳಲ್ಲಿ ಆಯಾ ಕೆಲಸವನ್ನು ಮಾಡ್ತಾರೆ, ಮುನ್ಸಿಪಾಲ್ಟಿ ಕೆಲಸವನ್ನು ಮಾಡ್ತಾರೆ, ರೋಡು ಕ್ಲೀನ್ ಮಾಡೋರು, ಚರಂಡಿ ಕ್ಲೀನ್ ಮಾಡೋರು, ಅದು ಕೂಡ ದೇವರಿಂದಲೇ ಬಂದಂಥ ಕೆಲಸ ಅವರಿಗೆ. ಆದರೆ ಅವರಲ್ಲಿ ಭಿನ್ನ ಭೇದ ಮಾಡಬಾರ್ದು. ಅವರು ಕೂಡ ದೇವರ ಸೃಷ್ಟಿಗಳೇ ಆಗಿದ್ದಾರೆ. ಅವರನ್ನು ಕೂಡ ಸಾಕುವುದು ದೇವರೇ, ರಾಷ್ಟ್ರಪತಿಯನ್ನು ಸಾಕುವುದು ದೇವರೇ. ಪ್ರತಿಯೊಬ್ಬರು ಭೂಲೋಕದಲ್ಲಿ ಕೂಲಿಗಳೇ. ಆದ್ದರಿಂದ ಪ್ರತಿಯೊಬ್ಬರಿಗೆ ಅವರವರ ಕೆಲಸಕ್ಕೆ ನಾವು ಭಿನ್ನ ಭೇದ ತರಬಾರದು.
ಖಂಡಿತ ಅಂಥವ್ರಲ್ಲಿ ಕ್ಷಮೆ ಯಾಚಿಸಬೇಕಂತ ಸಮಯ ಬಂದರೆ ಅವರಲ್ಲಿ ಕೂಡ ನಾವು ಕ್ಷಮೆಯನ್ನು ಯಾಚಿಸಬೇಕು. ದೇವನಂತೆ ಸ್ತೋತ್ರವಾಗಲಿ. ಈ ಸ್ವಾಮಿ ದೇವರು ಕೂಡ ಮನುಷ್ಯನ ಅವತಾರ ರೀತಿ ಬಂದಾಗ ಏನು ಮಾಡಿದರು? ವ್ಯಭಿಚಾರಣೀಯ ಸ್ತ್ರೀ ಹತ್ರ ಹೋದರು, ಬುದ್ಧಿವಾದ ಹೇಳಿದರು, ಅಲ್ಲಿ ಕ್ಷಮಿಸಿದರು, ಆ ಸುಂಕದವರನ್ನು ಕ್ಷಮಿಸಿದ್ರು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸತ್ತ ಲಾಜರನನ್ನು ಕೂಡ ಅಲ್ಲಿಂದ ಏನು ಮಾಡಿದರು? ಅಲ್ಲಿಂದ ಎಬ್ಬಿಸಿದರು. ಸಮಾಧಿ ಹತ್ರ ಹೋಗ್ತಾ ಇದ್ರು, ದೆವ್ವ ಹಿಡಿದವರನ್ನು ಬಿಡುಗಡೆ ಮಾಡಿದರು. ಕಣ್ಣು ಕಾಣದಿಬ್ಬರು ಕುರುಡರಿಗೆ ಕಣ್ಣನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು ಅರೆಸ್ಟ್ ಮಾಡಲು ಬಂದಾಗ ಅಲ್ಲಿ ಒಬ್ಬ ದೇವರ ಶಿಷ್ಯ ಅವನ ಕತ್ತಿಯಿಂದ ಕಡಿದು ಕಿವಿಯನ್ನು ಕತ್ತರಿಸಿ ಹಾಕಿದ. ಆ ಕಿವಿಯನ್ನು ಗುಣಪಡಿಸಿದರು, ವಾಪಸ್ಸು ಕಿವಿಯನ್ನಲ್ಲಿ ಸೇರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆ. ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರೇ ಕ್ಷಮಿಸ್ತಾ ಬಂದರು ನೋಡಿ. ಆಗಿರುವಾಗ ಇದು ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯ. ಅದಕ್ಕೆ ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಇದಕ್ಕೆ ಆಗಾಗ ಹೇಳ್ತಾ ಇರೋದು, ದಯವಿಟ್ಟು 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ನೆನಪಲ್ಲಿ ಇರಬೇಕು. ಆಗಾಗ ನಾವು ಇದನ್ನು ಧ್ಯಾನ ಮಾಡ್ತಾ ಇರಬೇಕು. ಅದಕ್ಕೆ ಇಸ್ರೇಲ್ ಅಂದರೆ ದೇವರಿಂದ ಆಯ್ಕೆಗೊಂಡವರು ಅಂತ ಇದರ ಅರ್ಥ. ಇವತ್ತು ನಮ್ಮನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರೆ. ಕೆಲವರನ್ನು ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಸಾರು ಹಾಗೆ ಮಾಡಿದ್ರು, ಅಥವಾ ನನ್ನ ಮೂಲಕ ಇವತ್ತು ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಕೂಡ ನಿಮ್ಮ ಮೇಲೆಯೂ ದೇವರಿಗೆ ಪ್ರೀತಿ ಇರುವುದರಿಂದ. ಆದರೆ ಹಿಂದಿನ ಜೀವಿತ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನಗಳನ್ನ ಬೈಬಲಲ್ಲಿ ಓದುವಾಗ ನನ್ನನ್ನು ಅರಿಯದೆ ಹಿಂದಿನ ಕಾಲದಲ್ಲಿ ಮಾಡಿದಂಥ ಪಾಪಗಳನ್ನು ನಾನು ಗಣನೆಗೆ ತಂದುಕೊಳ್ಳುವುದಿಲ್ಲ ಅಂತ ಹೇಳಿದರು ನೋಡಿ. ಅಲ್ಲಿ ಕ್ಷಮಿಸಿದರು. ಇನ್ನು ಮುಂದೆಗೆ ಈ ರೀತಿಯಲ್ಲಿ ಜೀವಿಸಿ ಅಂದರೆ ನಮ್ಮ ಪಾಪಗಳನ್ನು ಅದು ತೋರಿಸಿಕೊಡುವಂಥದ್ದು. ಮುಂದೆ ಈ ರೀತಿ ನೀವು ಆಗಬೇಡಿ ಅಂತ ಹಾಗೆ ಇಸ್ರೇಲರಿಗೆ ಮೋಶೆ ಮುಖಾಂತರ, ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ, ಭಾಷೆ ಮಾತ್ರ ಬೇರೆ. ಅವನನ್ನು ಆರಿಸಿಕೊಂಡು ದೇವರವರ ಮೂಲಕ ತಿಳಿಯಪಡಿಸಿದ್ರು 10 ದಶಾಜ್ಞೆಗಳು. ಹಾಗಿದ್ದನ್ನು ಅನೇಕರು ಏನು ಮಾಡ್ತಾರೆ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂದು ಭಿನ್ನ ಭೇದ ತರ್ತಾರೆ. ದಯವಿಟ್ಟು ಅಂಥವ್ರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಬೇರೆ ಬೇರೆ ಅಲ್ಲ. ಅದು ಒಂದೊಂದು ರೀತಿಯಲ್ಲಿ ಅದು ನಡೆದು ಹೋಯಿತು. ಹಳೆ ಒಡಂಬಡಿಕೆ ಅರ್ಥನೇ ಬೇರೆ, ಹೊಸ ಒಡಂಬಡಿಕೆ ಅರ್ಥನೇ ಬೇರೆ. ಆದರೆ ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಆದರೆ ಇವತ್ತು ಏನಾಗಿದೆ, ಕೆಲವೊಂದು ಈ ಸುಳ್ಳು ಬೋಧಕರುಗಳಿಗೆ, ಕೆಲವೊಂದು ದೇವರ ಹೆಸರನ್ನು ಇಟ್ಕೊಂಡು ಕಳ್ಳ ಕಪಟಿಗಳಿಗೆ ಏನಾಗಿದೆ ಅಲ್ಲಿ, ಇದು ಚೆನ್ನಾಗಿ ಚುಚ್ಚುತ್ತದೆ. ಆಗಲ್ಲಿ ಪ್ರಶ್ನೆ ಮಾಡ್ತಾರೆ, ನೀವೇ ಹೇಳ್ತಿರಲ್ಲ, ನೀವೇ ಮಾಡ್ತಾ ಇದ್ದೀರಲ್ಲ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ, ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಭಿನ್ನ ಭೇದ ತಂದು ಕೆಲವರು ಏನು ಮಾಡ್ತಾರೆ, ಜನಗಳಿಗೆ ಇವತ್ತು ಜ್ಞಾನವನ್ನು ತಪ್ಪಿಸಿದ್ದಾರೆ. ಆದ್ದರಿಂದ 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿಯೂ ಅದರಲ್ಲಿಯೂ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಮತ್ತಾಯ 5ನೇ ಅಧ್ಯಾಯ 17ರಿಂದ 20ರವರೆಗೆ ನೋಡುವಾಗ ಅದರಲ್ಲಿ ಒಂದು ಕೂಡ ಇಲ್ಲದ ಹಾಗೆ ಇದ್ದ ಹಾಗೆ ಬೋಧನೆ ಮಾಡಿದವರು ಪರಲೋಕಕ್ಕೆ ಸೇರುವುದಿಲ್ಲ ಅಂತ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಅಂತ. ಅಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಕೆಲವೊಂದು ವಿಷಯವನ್ನು ತಿದ್ದುಪಡಿ ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸಬೇಕಾಗಿದೆ. ದೇವರು ಏನು ತಿದ್ದುಪಡಿ ಮಾಡಿದ್ದಾರೆ, ಮಾಡಬೇಡಿ ಅಂತ ಹೇಳಿದ್ದಾರೆ, ಅದನ್ನು ನಾವು ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲವನ್ನು ತಿದ್ದುಪಡಿ ಮಾಡಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಈ ಸಾಕ್ಷಿಗಳು ಯೇಸುಸ್ವಾಮಿ ಕೂಡ ಹಳೆ ಒಡಂಬಡಿಕೆಯನ್ನೇ ಆಧಾರ ಮಾಡಿ ಇಟ್ಟುಕೊಂಡು ಮಾತನಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡಿದ್ದಾಗ ನಮಗೆ ಶಾಂತಿ, ಸಮಾಧಾನ, ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳು. 4ನೇ ವಚನ, ಕೀರ್ತನೆಗಳು 32:4. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು, ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಗಿತ್ತು. ನೋಡಿ, ಪಾಪಗಳನ್ನು ಪರಿಹಾರ ಮಾಡದಿದ್ದಾಗ ಯೋಚನೆ ಮಾಡಿ ಕಷ್ಟ, ಸಂಕಟ, ದುಃಖಗಳು, ಶಾಂತಿ, ಸಮಾಧಾನ ಏನೂ ಇಲ್ಲ. ಆದರೆ ನಿನ್ನ ಶಿಕ್ಷಾಹಸ್ತವು ನನ್ನ ಭಾರವಾಗಿತ್ತು. ಆದರೆ ದೇವರ ಆಶೀರ್ವಾದದಲ್ಲಿ ಇಲ್ಲ. ದೇವರಿಗೆ ಬೇಸರವಾಗಿ ದೇವರ ದೃಷ್ಟಿಯನ್ನು ತೆಗೆದು ಬಿಡ್ತಾರೆ. ಪಾಪವನ್ನು ಒಪ್ಪಿಕೊಳ್ಳದೆ ಪರಿಹಾರ ಮಾಡದೆ ಹೋದರೆ ಆಗ ಬರುವಂಥದ್ದು ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಹೋದಲ್ಲಿಯೂ ಬಂದಲ್ಲಿಯೂ ಕೆಲಸ ಕಾರ್ಯಗಳು ಒಂದು ನಡೆಯುವುದಿಲ್ಲ, ಯಾವ ಕ್ರಿಯೆಗಳು ಸರಿಯಾಗುವುದಿಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನಿದ್ದೆ ಇಲ್ಲ. ಇದುವೇ ಭಾರ. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು.
ಬೇಸಿಗೆ ನೀರು ಅಂದರೆ ಯಾವಾಗ ನಾವು ಇಲ್ಲಿ ಬೇಸಿಗೆಯಲ್ಲಿ ನೋಡಿ ಒಂದು ಕಡೆ ಜೋರಾಗಿ ಕೆಲಸ ಮಾಡಿದರೆ ಅಥವಾ ಬಿಸಿಲು ಹೋದಾಗ ಬಂದಾಗ ಯಾವ ರೀತಿ ಬೆವರು ಮೈಯಿಂದ ಉಕ್ಕುತ್ತದೋ ಅದೇ ರೀತಿ ನನ್ನ ಶರೀರದ ಸಾರ ಅಂದರೆ ಆರೋಗ್ಯವು ಕೂಡ ಅಲ್ಲಿ ಕೆಟ್ಟು ಹೋಗ್ತದೆ ಅಂತ ಇದರ ಅರ್ಥ. ಯಾಕೆ ಯಾವಾಗಲೂ ಟೆನ್ಷನು ಬೇಸರ, ಸರಿಯಾಗಿ ಊಟ ಬೇಡ, ನಿದ್ದೆ ಇಲ್ಲ, ಏನು ಬೇಡ, ಆಗಲಿ ಏನಾಗ್ತದೆ ಶರೀರ ಕುಂದಿ ಹೋಗ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇವತ್ತು ಆಯಿಲ್ ಇಲ್ಲದ ಗಾಡಿಗಳು ಓಡಿಸಿದರೆ ಏನಾಗ್ತದೆ, ಗಾಡಿ ಸೀಸಾಗಿ ಹೋಗ್ತದೆ. ಅದೇ ರೀತಿ ದೇವರ ಆಶೀರ್ವಾದ ಇಲ್ಲದ ಹೋದರೆ, ಶಾಂತಿ ಸಮಾಧಾನ ಇಲ್ಲದ್ರೆ ಆರೋಗ್ಯ ಕೂಡ ಅಲ್ಲಿ ಕೆಟ್ಟು ಹೋಗ್ತದೆ. ಅದಕ್ಕೆ ನಮ್ಮ ತಕ್ಷಣ ನಾವು ಏನು ಮಾಡಬೇಕು, ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ದೇವರು ತಿಳಿಸಿದಾಗ ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಮಾಡದೆ ಹೋಗಬೇಕು. ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಅದುವೇ ಶಾಂತಿ ಸಮಾಧಾನ ಆರೋಗ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇನ್ನೊಂದು ವಿಷಯದಲ್ಲಿ ನೋಡುವಾಗ ನೋಡಿ, ಅನೇಕರು ನಾವು ಏನು ಹೇಳ್ತೇವೆ, ಮೆಂಟಲು ಹುಚ್ಚರು ಅಂತ ಹೇಳ್ತಾರೆ. ಕಾರಣ ಏನು, ದೇವರು ಅವರಿಗೂ ಪಡಿಸ್ತಲೇ ಇದ್ದಾರೆ, ಇತರರ ಮೂಲಕವೂ ಕೂಡ. ಅದರಲ್ಲಿ ಏನು ಮಾಡ್ತಾರೆ, ಪಾಪಗಳನ್ನ ಒಪ್ಪಿಕೊಳ್ಳುವುದಿಲ್ಲ, ಅವರ ಗರ್ವ ಅಹಂಕಾರಗಳನ್ನ ಬಿಟ್ಟುಕೊಳ್ಳುವುದಿಲ್ಲ, ಹಾಗೆ ಮುಂದುವರಿತಾರೆ. ಯೋಚನೆ ಮಾಡಿ 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 ಅಲ್ಲಿ ಹುಚ್ಚರಾಗುವಂಥದ್ದು, ಮೆಂಟಲ್ ಆಗುವಂಥದ್ದು. ಕಾರಣ ಇದುವೇ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನು ಅನೇಕರಿಗೆ ಜ್ಞಾನದ ಕೊರತೆ ಇದೆ. ಕಾರಣ ಏನು, ಪಾಪಗಳನ್ನು ಅರಿಕೆ ಮಾಡುವುದಿಲ್ಲ, ಸರಿಯಾಗಿ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವುದಿಲ್ಲ. ಅನೇಕರು ಬೈಬಲ್ ಓದ್ತಾ ಇರ್ತಾರೆ, ಅವರ ಯೋಚನೆಗಳು ಎಲ್ಲಿಯೋ ಬೇರೆ ಇರ್ತವೆ, ತಕ್ಷಣ ಮೊಬೈಲ್ ಕಡೆಗೆ ಹೋಗ್ಬಿಡ್ತಾರೆ. ಈ ರೀತಿ ಏನಾಗ್ತದೆ, ಒಂದು ಕೆಲಸ ಮಾಡುವಾಗ ಸರಿಯಾದಲ್ಲಿ ಗುರಿ ಇಲ್ಲದಿರುವುದರಿಂದ ಜ್ಞಾನದ ಕೊರತೆ ಕೊಡುವ ಕಾರಣ ಏನು, ಪಾಪಗಳನ್ನು ಒಪ್ಪಿಕೊಂಡು ದೇವರ ವಾಕ್ಯವು ಅವರಲ್ಲಿ ಇಲ್ಲದಿರುವುದೇ ಜ್ಞಾನದ ಕೊರತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ನಮ್ಮ ಆರೋಗ್ಯ ಕೂಡ ಸರಿ ಇರಬೇಕಾದ ಕಾರಣ ಪಾಪಗಳನ್ನ ಒಪ್ಪಿಕೊಳ್ಳಬೇಕು. ಅದು ಇಲ್ಲದಿದ್ದರೆ ಅದು ಕೂಡ ದೇವರ ಒಂದು ಶಿಕ್ಷೆಯಾಗಿದೆ ಅಂತ ಇದರ ಅರ್ಥ. 5ನೇ ವಚನ, ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷಗಳನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ, ದಾವೀದರಸರು ಮುಂದುವರೆದಲ್ಲಿ ಹೇಳಿದ್ರು, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನನಗೆ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟೆ. ಮೊದಲೇ ತಿಳ್ಕೊಂಡ್ರು, ಅಯ್ಯೋ ನಾನಿಂಥ ಪಾಪಗಳನ್ನು ಮಾಡಿಬಿಟ್ಟೆ ಅಲ್ಲಪ್ಪ, ಇದನ್ನು ನಾನು ದೇವರ ಹತ್ರ ಒಪ್ಪಿಕೊಳ್ಳಲೇಬೇಕು, ದೇವರಿಗೆ ನಾನು ಕ್ಷಮೆಯನ್ನು ಯಾಚಿಸಲೇಬೇಕು ಅಂತೇಳಿ ಯೋಚನೆ ಮಾಡಿ ಏನು ಮಾಡಿದ್ರು, ಮರೆ ಮಾಡದೆ ತನ್ನ ಪಾಪವನ್ನು ತಿಳಿಸಿದರು. ಯಾರಲ್ಲಿ, ದೇವರಿಗೆ ಮಾತ್ರ ಪ್ರಾರ್ಥಿಸಿದರು. ಆಗ ಏನು ಮಾಡಿದರು, ದೇವರಲ್ಲಿ ನನ್ನ ಪಾಪವನ್ನು ನೀನು ಕ್ಷಮಿಸಿಬಿಟ್ಟೆ ಅಲ್ಲಪ್ಪ ಅಂತೇಳಿ ದಾವೀದರಸರು ದೇವರಲ್ಲಿ ಹೇಳಿದರು. ದೇವರ ನಮಗೆ ಸ್ತೋತ್ರ. ಅದಕ್ಕೆ ಏನಂದರೆ, ದಾವೀದ ಅರಸರು ಮಹಡಿ ಮೇಲೆ ಇದ್ದಾಗಲ್ಲಿ ಒಂದು ಸ್ನಾನ ಮಾಡ್ತಾ ಇದ್ದ ಬೆತ್ಸಬೆ ಅಂತ ಒಂದು ಸ್ತ್ರೀಯನ್ನು ಕಂಡು ಮೋಹಗೊಂಡು ಸೈನಿಕರನ್ನು ಕರೆಸಿ ಗಂಡನನ್ನು ಕೊಲ್ಲಿಸಿ ಅಲ್ಲಿ ವ್ಯಭಿಚಾರ ನಡೆಸಿದ ಒಂದು ಗಂಡು ಮಗು ಹುಟ್ಟಿತು. ಆ ಗಂಡು ಮಗು ಕೂಡ ಅಸ್ವಸ್ಥ ಆಯಿತು. ಕಡೆಗೆ 7 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರು, ಮಗು ಉಳಿಲಿಲ್ಲ. ದೇವರ ದೃಷ್ಟಿಯಲ್ಲಿ ತಪ್ಪಾಗಿತ್ತು, ಅದು ಸತ್ತು ಹೋಯಿತು. ಆಗ ದೇವರಲ್ಲಿ ದಾವೀದನಿಗೆ ಹೇಳಿದರು, ಏನು, ನಾನು ನಿನಗೆ 3 ಶಿಕ್ಷೆಯನ್ನು ಇಟ್ಟಿದ್ದೇನೆ, ಯಾವುದನ್ನು ಬೇಕಾದರೂ ನೀನು ಆರಿಸಿಕೋ ಅಂತೇಳಿ 3 ಶಿಕ್ಷೆಯನ್ನು ಇಟ್ಟರು. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರನ್ನು ತಿಳಿದು ದೇವರು ನಡೆಸ್ತಾ ಇರುವಾಗ ಮತ್ತೆ ತಪ್ಪು ಮಾಡ್ತಾ ಹೋದರೆ ನಮಗೆ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ದೇವರು ಮೊದಲೇ ಶಿಕ್ಷೆಯನ್ನು ಕಟ್ಟಿಡ್ತಾರೆ. ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನು, ಅಲ್ಲಾಹ್ ಅಕ್ಬರು, ಯೇಸು ಕ್ರಿಸ್ತರು ದೇವರೊಬ್ಬರೇ ಎಲ್ಲ ಚೆನ್ನಾಗಿ ಗೊತ್ತಿದೆ. ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದುವೇ ಕೀರ್ತನೆ 51 ಪಶ್ಚಾತ್ತಾಪದ ಪ್ರಾರ್ಥನೆ. ದಾವೀದರಸರು ಕೀರ್ತನೆ ಹಾಡಿನ ಮೂಲಕ ತನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರ. 91ನೇ ಕೀರ್ತನೆ ರಕ್ಷಣೆಯ ವಾಗ್ದಾನ. ಆಗ ಸಂಪೂರ್ಣವಾಗಿ ನಾವು ದೇವರಲ್ಲಿ ಬಿಡದೆ ಒಪ್ಪಿಕೊಂಡಾಗ ಅಲ್ಲಿ ರಕ್ಷಣೆ ಕೊಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡುವಾಗ, ಕಾಯಿನನು ತನ್ನ ತಮ್ಮ ಹೇಬೇಲನನ್ನು ಕೊಂದನು. ಅವನಿಗೆ ಹೊಟ್ಟೆ ಕಿಚ್ಚು ತಡೆಯಲಾರದೆ ಕಡೆಗೆ ದೇವರು ವಿಚಾರಿಸಿದಾಗ, ನಾನೇನು ಅವನಿಗೆ ಕಾವಲುಗಾರನಂತ ವಿರೋಧವಾಗಿ ಮಾತನಾಡಿದ. ದೇವರಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟರು, ಶಾಪ ಕೊಟ್ಟರು. ಆಗ ಅವನಿಗೆ ಅರ್ಥ ಮಾಡಿ ಏನು ಮಾಡ್ದ, ದೇವರಲ್ಲಿ ಪಾಪವನ್ನು ಅರಿಕೆ ಮಾಡಿದ. ದೇವರೇ, ನಾನು ಇನ್ನು ಮುಂದೆ ಈ ಭೂಲೋಕದಲ್ಲಿ ಹೇಗೆ ಜೀವಿಸಬೇಕು, ಕಂಡವರು ನನ್ನ ಹೊಡಿತಾರಲ್ಲಪ್ಪ ಅಂತೇಳಿ ಬೇಸರಪಟ್ಟ, ಕ್ಷಮೆಯನ್ನು ಯಾಚಿಸಿದ, ದುಃಖ ಮನಮೊರಗಿದ.
ಆಗ ದೇವರು ಇನ್ನು ನಿನ್ನನ್ನು ಯಾರು ಮುಟ್ಟುವುದಿಲ್ಲ. ನಿನಗೆ ಶಿಕ್ಷೆ ಕೊಟ್ಟವರಿಗೆ 4ರಷ್ಟು ಶಿಕ್ಷೆ ಆಗಬೇಕು, ಹೋಗು ಅಂತ ಹೇಳಿದರು. ಆಗ ಅಲ್ಲಿಂದ ಹೊರಟು ಹೋದ ಯಾರು? ಕಾಯಿನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಇವತ್ತು ನಮ್ಮ ಜೀವಿತ ಕೂಡ ಒಂದೊಂದು ತಪ್ಪುಗಳು ಬಂದು ಹೋಗ್ತವೆ. ಹೋದಾಗ ದೇವರು ನಮಗೆ ಪಡಿಸುತ್ತಾರೆ ಪವಿತ್ರಾತ್ಮನ ಮೂಲಕ. ಇಂಥ ತಪ್ಪು, ಈ ರೀತಿ ಬೈಬಾರ್ದಿತ್ತು, ಈ ರೀತಿ ಮಾಡಬಾರ್ದಿತ್ತು, ಈ ರೀತಿ ಕೊಡಬಾರ್ದಿತ್ತು, ಈ ರೀತಿ ಅನ್ಯಾಯ ಮಾಡಬಾರ್ದಿತ್ತು, ಈ ರೀತಿ ಸುಳ್ಳು ದಗ ಮೋಸನೆ ಮಾಡಬಾರ್ದಿತ್ತು, ಹೆಂಡತಿ ಹೊಡಿಬಾರ್ದಿತ್ತು, ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು, ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೆಂಡತಿಯರಿಗೆ ಮಕ್ಕಳಿಗೂ ಕೂಡ ತಿಳಿಸ್ತಾರೆ, ಅತ್ತೆ ಮಾವ ಪ್ರತಿಯೊಬ್ಬರಿಗೆ ತಿಳಿಸ್ತಾರೆ. ಆವಾಗ ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟು ಸರಿಯಾದಾಗ ಮಾತ್ರ ಆಶೀರ್ವಾದ. ಇಲ್ಲದ ಹೋದರೆ ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಜಗಳ 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 ಪ್ರತಿ ಒಂದಕ್ಕೂ ತೀರ್ಪು ಈ ಭೂಲೋಕದಲ್ಲಿಯೇ ಇದೆ. ಅದು ಮಾತ್ರ ಅವಳ ನಾಡ್ದು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗುವುದಂತೂ 100ಕ್ಕೆ 100 ಸತ್ಯ. ಇದು ಬೈಬಲ್, ಕುರಾನ್, ಮಹಾಭಾರತ, ಭಗವದ್ಗೀತೆ, ಪುರಾಣಗಳಲ್ಲಿ ಗರುಡ ಪುರಾಣವು ಕೂಡ ಇದನ್ನು ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಕೂಡ ನಮ್ಮ ಪಾಪಗಳನ್ನ ಏನು ಮಾಡಬೇಕು? ದೇವರಲ್ಲಿ ಒಪ್ಪಿಕೊಂಡು ನಾವು ಬಿಟ್ಟು ಬಿಡಬೇಕು. ಒಂದೊಂದು ಸಲ ನಾನು ಕೂಡ ಸಿಟ್ಟು ಬಂದು 1 ಸಲ 2 ಸಲ 3 ಸಲ ಹೇಳ್ತೀನಿ. ಮತ್ತು ಸಿಟ್ಟು ಬಂದಾಗ ಏನು ಮಾಡ್ತಾರೆ? ಒಬ್ಬೊಬ್ಬರು ಕುಡುಕರು ಇರ್ತಾರೆ, ಅಹಂಕಾರಿ ಗರ್ವಿಗಳು ಇರ್ತಾರೆ. ಕಠಿಣವಾಗಿ ಬೈದು ಬಿಡ್ತೇನೆ. ಆಮೇಲೆ ಅಯ್ಯೋ ನಾನು ಬೈದು ಬಿಟ್ನಲ್ಲಪ್ಪ ಅಂತ ಬೈಯದಿದ್ದರೆ ಒಂದೊಂದು ಸಮಯದಲ್ಲಿ ಅಲ್ಲಿ ಆಗುವುದು ಇಲ್ಲ. ಬೈಯಲೇಬೇಕಾಗ್ತದೆ, ಮಾತು ಕೇಳುವುದಿಲ್ಲ. ಆದರೆ ತಕ್ಷಣ ಏನು ಮಾಡುತ್ತೆ? ದೇವರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ಪ್ರವಾದಿಗಳಲ್ಲಿ, ಸಾಕ್ಷಿಗಳಲ್ಲಿ ಕೂಡ ಹಾಗೆಯೇ ಆಗಿದೆ. ಈಗ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಬಿಸಿಲದ ಹೋದರೆ ಬೆಣ್ಣೆ ಕರಗುತ್ತದೆ ಅಂತ. ಬೆಣ್ಣೆ ನೀರಲ್ಲೇ ಇಡ್ತಾರೆ, ಯಾಕೆ? ಅದು ನೀರಾಗದಾಗಿ. ಅದೇ ಬೇಸಿಗೆಯಲ್ಲಿ ಹೊರಗಡೆ ಇಟ್ಟರೆ ಏನಾಗ್ತದೆ? ಅಥವಾ ಅದು ಪಾತ್ರೆಯಲ್ಲಿ ಹಾಕಿಟ್ಟರೆ ಅಲ್ಲಿ ನೀರಾಗ್ತದೆ. ಹಾಗೆ ಅದು ಬೆಂಕಿಯಲ್ಲಿ ಇವತ್ತು ಬೆಣ್ಣೆಯನ್ನು ಕರಗಿಸಿದ ಮೇಲೆ ಅದು ತುಪ್ಪ ಆಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೆಲವೊಂದು ಸಲ ನಮ್ಮಲ್ಲಿ ಕೂಡ ಬೇಕಾಗ್ತದೆ, ಆದರೆ ದೇವರ ವಾಕ್ಯವನ್ನು ಬಿಟ್ಟು ನಾವು ಬಿಸಿಯಾಗಬಾರದು. ಒಂದೊಂದು ಸಲ ಮಾತುಗಳು ಬಂದು ಹೋಗ್ತವೆ, ಕೆಟ್ಟ ಕೆಟ್ಟ ಮಾತುಗಳು. ಕಾರಣ ಎದುರಾಳಿಗಳಿಂದ ನಮಗೆ ಅಂಥ ಮಾತುಗಳು ಬರುತ್ತವೆ. ಆದರೆ ಆದರೂ ನಮಗೆ ದೇವರು ನಮಗೆ ತಿಳಿಯಪಡಿಸ್ತಾರೆ ಪವಿತ್ರಾತ್ಮರ ಮೂಲಕ. ಅಯ್ಯೋ ಈ ರೀತಿ ಬೈಬಾರ್ದಿತ್ತು, ನಾನು ಅವನಿಂದ ದೂರ ಹೋಗಬೇಕಿತ್ತು. ಕೆಲವೊಂದೊಂದು ಸಲ ಅವರೇ ಎದುರುಗಡೆ ಬಂದು ಒಂದೊಂದು ಸನ್ನಿವೇಶಗಳು ಕೂಡ ನಡೀತವೆ. ಆಗ ಏನು ಮಾಡಬೇಕು? ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೂರ್ತಿ ಒಪ್ಪಿಕೊಂಡು ನಾವು ಪ್ರಾರ್ಥಿಸಬೇಕು. ಅನೇಕರು ಇವತ್ತೊಂದು ಮನುಷ್ಯರು ಏನು ಹೇಳ್ತಾರೆ? ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿ ಸುಮ್ಮನೆ ಬಿಳಿ ಬಟ್ಟೆ ಹಾಕಿಕೊಂಡು ಅಲ್ಲಿ ಕೂತ್ಕೊಳ್ತಾರೆ. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ, ಅವರು ಕ್ಷಮಿಸಿದರೆ ಮಾತ್ರ ದೇವರು ಕ್ಷಮಿಸ್ತಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಖಂಡಿತವಾಗಿ ಮನುಷ್ಯರ ಹತ್ರ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ಬಗೆಪಡಿಸ್ಲಿಕ್ಕೆ ಆಗೋದಿಲ್ಲ. ಅವರು ಕೂಡ ಪಾಪಿಗಳೇ. ಉದ್ದುದ್ದ ಬಿಳಿ ಬಟ್ಟೆ, ಉದ್ದುದ್ದ ಕೆಂಪುಗಳು, ಉದ್ದುದ್ದ ಎಂತೆಂಥದೋ ಮಾಲೆಗಳನ್ನ ಹಾಕ್ಕೊಳ್ಬೋದು, ಎಂತೆಂಥ ಬಣ್ಣಗಳನ್ನು ಬಡ್ಕೊಳ್ಬೋದು, ಅಥವಾ ಉದ್ದುದ್ದ ಕೂದಲು ಬಿಡ್ಬೋದು, ಉದ್ದುದ್ದ ಗಡ್ಡ ಬಿಡ್ಬೋದು, ಏನೇನೋ ಮಾಡ್ಬೋದು. ದೊಡ್ಡ ದೊಡ್ಡ ಗುಡಿ, ಗೋಪುರ, ಚರ್ಚು ಎಲ್ಲ ಕಟ್ಟಿಕೊಳ್ಬೋದು. ಏನೇ ಮಾಡಿದ ಅವರು ಖಂಡಿತವಾಗಿ ಪಾಪಿಗಳೇ. ತಾಯಿ ಗರ್ಭದಿಂದಲೇ ದಾವೀದರಸರು ಹೇಳಿದಾಗೆ ಪ್ರತಿಯೊಬ್ಬರು ಪಾಪಿಗಳು, ತಂದೆ ತಾಯಿಗಳಲ್ಲಿ ಕೆಟ್ಟವರಾಗಿರ್ತಾರೆ. ಆಗ ಹುಟ್ಟುವ ಮಕ್ಕಳು ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಅದು ದೇವರಿಂದಲೇ ಆಯ್ಕೆಗೊಂಡು ಒಂದು ವೇಳೆ ಪರಿಶುದ್ಧರಾದರೆ ಅಥವಾ ಪರಿಶುದ್ಧ ಮಾಡೋದು ದೇವರೇ ಆಗಿದ್ದಾರೆ. ಅದನ್ನು ಅಂಥವ್ರು ನೋಡಿದಾಗ ನಾವು ಗೊತ್ತಾಗ್ತದೆ. ನೇರವಾಗಿ ನಮಗೆ ಎಲ್ಲವನ್ನು ಸೃಷ್ಟಿ ಮಾಡಿ ನಮಗೆ ಎಲ್ಲವನ್ನು ಕೊಟ್ಟು ಪೋಷಿಸ್ತಿರುವಂಥ, ನಡೆದು ಪರಲೋಕಕ್ಕೆ ನರಕಕ್ಕೆ ದಬ್ಬುವಂಥ, ತೀರ್ಪು ಕೊಡುವಂಥ, ಸರ್ವ ಲೋಕಕ್ಕೆ ತೀರ್ಪು ಕೊಡುವಂಥ ದೇವರಲ್ಲಿ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು. ಮನುಷ್ಯರಲ್ಲಿ ಖಂಡಿತವಾಗಿ ಒಪ್ಪಿಕೊಳ್ಳೋ ಪರಿಸ್ಥಿತಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನಕ್ಕೆ ಹೋಗೋಣ. 32:6. ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿಂದಲೂ ಆರಿಸಲು ಏನು ಹೇಳ್ತಾ ಇದ್ರೆ? ಭಕ್ತರು ಅಂದರೆ ನೀನು ಯಾರನ್ನು ಆರಿಸಿಕೊಂಡಿದ್ಯೋ, ನಿನ್ನನ್ನು ಯಾರು ನಂಬಿದ್ದಾರೋ ಅವರು ನಿನ್ನಲ್ಲಿ ಪಾಪಗಳನ್ನು ಒಪ್ಪಿಕೊಳ್ಳುವಂತಾಗಲಿ ಅವರಿಗೆ ಅಂಥ ಜ್ಞಾನವನ್ನು ನೀನು ಕೊಡಪ್ಪ ಅಂತ ಅರ್ಥದಲ್ಲಿ ದೇವರು ಈ ಮಾತನ್ನು ಹೇಳಿದ್ದಾರೆ. ಹಾಗೆ ನಾವು ಕೂಡ ಏನು ಮಾಡಬೇಕು? ನಾವು ಕೂಡ ಪ್ರಾರ್ಥಿಸಬೇಕು. ನಾವು ನಮಗಾಗಿಯೂ ಪ್ರಾರ್ಥಿಸಿಕೊಳ್ಬೇಕು. ಈಗಾಗಲೇ ನಾವು ತಿಳಿದುಕೊಂಡ ಹಾಗೆ ಇತರರಾಗಿಯೂ ಕೂಡ ದೇವರೇ ಇಂಥವರು ಈ ತಪ್ಪುಗಳನ್ನ ಮಾಡ್ತಾ
ಮಾಡ್ತಾ ಇದ್ದಾರಪ್ಪ. ಯಾರನ್ನೂ ತಪ್ಪಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಬಿಡಬೇಡ. ತಿಳುವಳಿಕೆ ಇದ್ದೋ ಇಲ್ಲದ, ಬುದ್ಧಿ ಇದ್ದೋ ಇಲ್ಲದೋ ಖಂಡಿತವಾಗಿ ನೀ ಅವರನ್ನು ಕ್ಷಮಿಸು. ಪಾಪ ಪರಿಹಾರ, ರಕ್ಷಣೆ, ಜ್ಞಾನ ನಿನ್ನಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ದಯವಿಟ್ಟು ಅವರನ್ನು ನೀನು ಕ್ಷಮಿಸು, ನಿನ್ನ ಮಾರ್ಗದಲ್ಲಿ ನಡೆಸು ಅಂತೇಳಿ ನಾವು ಇತರರಿಗಾಗಿ ಕೂಡ ಪ್ರಾರ್ಥಿಸಬೇಕು. ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ. ನೋಡಿ, ತನ್ನ ಪಾಪಗಳನ್ನು ಸಂಪೂರ್ಣವಾಗಿ ಹೇಳಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಬಿಟ್ಟು ದೇವರನ್ನೇ ಹಿಂಬಾಲಿಸಿದರೆ ಎಂಥ ಪ್ರವಾಹ, ಬಿರುಗಾಳಿ, ಚಂಡಮಾರುತಗಳು ಏನೇ ಬರಲಿ ಖಂಡಿತವಾಗಿ ಅವರಿಗೆ ಏನೂ ಆಗುವುದಿಲ್ಲ, ಅವರನ್ನು ಮುಟ್ಟುವುದಿಲ್ಲ. ಒಂದೊಂದು ಕಡೆಗೆ ಇವತ್ತು ಅಲ್ಲಿಗೆ ಆವುದು ದರ್ಶನ, ಈ ದರ್ಶನ ತಿಳ್ಕೊಂಡು ಇಲ್ಲಿವೋ ಇವತ್ತು ಅನೇಕರು ಹೋಗ್ತಾರೆ, ಎಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು. ಅಲ್ಲಿ ಬರುವಾಗ ಅಪಘಾತಗಳಾಗ್ತವೆ, ಅಲ್ಲಿಂದ ಒಬ್ಬೊಬ್ಬರು ಬದುಕ್ತಾರೆ. ಒಂದ್ಸಲ ಬಹಳ ವರ್ಷಗಳ ಹಿಂದೆ ಕಾಶಿ ಕೇದಾರನಾಥಲ್ಲಿ ದೊಡ್ಡ ಜಲಪ್ರವಾಹ ಬಂದಾಗ ಬಹಳ ವರ್ಷಗಳ ಹಿಂದೆ ಕೊಚ್ಚಿ ಹೋಯಿತು. ಮೈಸೂರಿನ ಒಂದು ಕುಟುಂಬದ 6 ಜನರು, ಸಾವಿರಾರು ಹೆಣಗಳು ಬಿದ್ದುಕೊಂಡಿದ್ದವು. ಜಲಪ್ರವಾಹ ಬರ್ತಾರೆ ಇತ್ತು. ಇವರು ನಾರಾಯಣ 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 ಅಂತ ಹೇಳಿಕೊಂಡೇ, ಆ ಶಬ್ದವನ್ನು ಹೇಳಿಕೊಂಡೇ ಸೈಡಿಗೆ ಬಂದು ದಡ ಸೇರಿದರು ಎಂಬುದಾಗಿ ನಾನು ಪತ್ರಿಕೆಗಳಲ್ಲಿಯೂ ಮಾಧ್ಯಮಗಳಲ್ಲಿಯೂ ಇದನ್ನು ನೋಡಿದ್ದೇನೆ. ಆಗ ನಾರಾಯಣ ಅಂದರೆ ಏನು, ಇದನ್ನು ನಿನ್ನೆ ತಿಳ್ಕೊಂಡಿದ್ದೇವೆ. ಸತ್ಯನಾರಾಯಣ, ಸತ್ಯ ಅಂದರೆ ವಾಕ್ಯ, ನಾರ ಅಂದರೆ ನೀರು, ಆಯಣ ಅಂದರೆ ನೀರಿನ ಮೇಲೆ ನಡೆದು ಹಾಡಿದವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಬೈಬಲಲ್ಲಿ ಹೇಳ್ತದೆ, ಯೆಹೋವ ದೇವರು ಏನು ಮಾಡ್ತಾರೆ, ಆಕಾಶದ ಮೇಲೆ ಜಲರಾಶಿ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಅದೇ ಯೇಸು ಎಂಬ ನಾಮದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದು ಅವರು ಪುನರುತ್ಥಾನಗೊಂಡು ಪರಲೋಕಕ್ಕೆ ಹೋಗಬೇಕಾದರೆ ಆಕಾಶ ಮಂಡಲವು ತೆರೆದು ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ನಾವು ಬೈಬಲಲ್ಲಿ ಓದುತ್ತೇವೆ. ಆ ಯೆಹೋವನೇ ಇಲ್ಲಿ ಯೇಸು ಆಗಿದೆ. ಸತ್ಯನಾರಾಯಣನೇ ಯೆಹೋವ ಯೇಸು ಆಗಿದ್ದಾರೆ. ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ ವಿಷ್ಣು ಪುರಾಣದಲ್ಲಿ ವಿಷ್ಣು ಕೈಲಾಸದಲ್ಲಿ ಜಲರಾಶಿ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಕಾಣ್ತದೆ. ಆ ವಿಷ್ಣುವೇ ಇಲ್ಲಿ ಯೆಹೋವ ಯೇಸು ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಬೇರೆ ಯಾರು ಇಲ್ಲ. ಆಗಿರುವಾಗಲೇ ಏನು ಮಾಡಿದ್ದಾರೆ, ಎಂಥ ಪ್ರವಾದರ ಮೈಸೂರ ಕುಟುಂಬದವರು ನಾರಾಯಣ ನಾರಾಯಣ ಅಂತ ಹೇಳುವಂಥ ಒಂದು ಶಬ್ದದಲ್ಲಿಯೇ ಬಂದರು ಅವರು. ಆದ್ದರಿಂದ ಅವರು ಸಾವಿರಾರು ಹೆಣಗಳನ್ನು ದಾಟಿಕೊಂಡು ಬಂದು ಮನೆ ಸೇರಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಸತ್ಯನಾರಾಯಣ, ಶ್ರೀಮನ್ನಾರಾಯಣ ಅಂತ ಹೇಳುವಂಥದ್ದು ಶ್ರೇಷ್ಠವಾದ ನಾಮ. ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನೇ ಯೇಸು ಕ್ರಿಸ್ತನೇ ಅಲ್ಲಾಹ್ ಆಗಿದ್ದಾರೆ. ಈ ನಾರಾಯಣ ಎಂಬ ಶಬ್ದ ಅದು ಮಾತು ಮಾತ್ರ ಬೇರೆ. ಸರ್ವ ಸೃಷ್ಟಿಕರ್ತನ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 6 ಜನರನ್ನು ದೇವರು ಕಾಪಾಡಿತು. ಹಾಗೆ ಇವತ್ತು ಅನೇಕರು ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸಮುದ್ರ ಕೊಚ್ಚಿಕೊಂಡು ಹೋದ್ರು, ಮುಳುಗಿದ್ರು ಕೂಡ ಒಬ್ಬೊಬ್ಬರನ್ನು ಬದುಕ್ತಾರೆ. ಅದು ದೇವರ ಆಶೀರ್ವಾದವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ, ನೀನೇ ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ. ನೋಡಿ, ದೇವರಿಂದಲೇ ನಮಗೆ ರಕ್ಷಣೆ ಬರಬೇಕು ಹೊರತು ಇನ್ನು ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲ. ಅದಕ್ಕೆ ದೇವರಲ್ಲೇ ಪಾಪಗಳನ್ನು ಒಪ್ಪಿಕೊಂಡು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಪೂರ್ತಿ ನಂಬಿಕೆ, ಭಯ, ಭಕ್ತಿಯಲ್ಲಿಡಬೇಕು. ಇದನ್ನು ಹಿಂದೆ ಕೂಡ ನಾನು ಬಹಳ ಸಲ ಸಾಕ್ಷಿ ತಿಳಿಸಿದ್ದೇನೆ. ನನ್ನ ತಾಯಿಯ ಸೋದರ ಮಾವನ ಶಿಕ್ಷೆ ತಡೆಯಕ್ಕಾಗದೆ ಚಿಕ್ಕದಲ್ಲಿ ತುಂಬಿದ ಮಳೆಗಾಲ, ಕೊಡಗು ಜಿಲ್ಲೆ ಮಡಿಕೇರಿ ಸಾಮಾನ್ಯ ಮಳೆ, ನೀರು ಹರಿದು ಹೋಗ್ತಿತ್ತು. ಬಹಳ ದೂರ ನಾನು ಕುಚ್ಚಿಕೊಂಡು ಹೋಯಿತು. ಒಂದು ಸಣ್ಣ ಮರದ ಕೊಂಬೆ ಸಿಕ್ಕಾಕೊಳ್ತು, ಅದನ್ನು ಹಿಡ್ಕೊಂಡು ಆ ಕಡೆ ದಾಟಿದೆ. ಇಲ್ಲದ್ರೆ ಸತ್ತು ಎಲ್ಲಿಯೋ ಹೆಣ ಹೋಗಬೇಕಿತ್ತು. ಚಿಕ್ಕ ಹುಡುಗನಾಗಿದ್ದಾಗಲೇ ಅಲ್ಲಿ ದೇವರು ರಕ್ಷಿಸಿದ್ರು. ಒಂದ್ಸಲ ತೆರೆಗೆ ಅಂದರೆ ಕುಂಟೆಗೆ ಬಿದ್ದು ಅಲ್ಲಿ ನಾನು ಅದರೊಳಗೆ ಸಾಯಬೇಕಿತ್ತು. ಅಲ್ಲಿಂದ ದೇವರು ಇತರರ ಮೂಲಕ ನನ್ನನ್ನು ಎಬ್ಬಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಅಪಘಾತಗಳಿಂದ, ಕೊರೋನಾಗಳಿಂದ, ಶತ್ರುಗಳಿಂದ, ಕಾಯಿಲೆಗಳಿಂದ ಬಿಡುಗಡೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದಕ್ಕೆ ಹೇಳಿದ್ದು ದಾವೀದರ ಹೆಸರು, ನೀನೇ ನನಗೆ ಮರೆಯು. ಎಲ್ಲವರಿಂದಲೂ ರಕ್ಷಣೆ ನಮಗೆ ಅಡ್ಡ ಬಂದು ನಿಲ್ಲುವವರು ಕೂಡ ದೇವರೇ ಆಗಿದ್ದಾರೆ. ನಿರಪಾಯವಾಗಿ ನನ್ನನ್ನು ಕಾಯುವಿ. ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಕಾವಲು ದೂತರು ಇದ್ದಾರೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಇದನ್ನು ಓದಿದ್ದೇವೆ. ನಾನೇ ಓದಿದ್ದೇನೆ. ಆ ಕಾವಲು ದೇವರು ಆರಿಸಿಕೊಂಡಾಗ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಿದರೆ ಯಾರನ್ನು ರಕ್ಷಿಸಬೇಕೋ ದೇವರು ಕಾವಲು ದೂತರ ಮೂಲಕ ರಕ್ಷಿಸ್ತಾರೆ. ಇವತ್ತು ಅನೇಕರು ಅಪಘಾತಗಳಿಂದ, ಕೊಲೆಗಾರರಿಂದ, ಶತ್ರುಗಳ ಕೈಯಿಂದ, ನೀರು ಕೈಯಿಂದ ನಾನಾ ರೀತಿ ಬದುಕೋದು ನೋಡಿ ದೂತರ ಮೂಲಕ ದೇವರು ರಕ್ಷಣೆ ಕೊಡುವಂಥದ್ದು. ಒಬ್ಬೊಬ್ಬರು ಅಪಾಯದಲ್ಲಿ ಸಿಲುಕಕ್ಕೆ ಮೊದಲೇ ಅಯ್ಯೋ ಆ ದಾರಿಯಲ್ಲಿ ಹೋಗೋದು ಬೇಡ, ಈ ದಾರಿಯಲ್ಲಿ ಹೋಗೋಣ ಅಂತ ದಾರಿ ತಪ್ಪಿಸಿ ಹೋಗಿ ಬದುಕ್ತಾರೆ. ಆಗ ಏನು ಹೇಳ್ತಾರೆ, ಅಯ್ಯೋ ನಾನು ಬದುಕಿ ಬಂದೆ, ನನಗಿಂತ ಯೋಚನೆ ಬಂತು ನಾನು ಅಂತ ಹೇಳಬಾರ್ದು.
ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಜ್ಞಾನವನ್ನು ಕೊಡುವಂಥದ್ದು, ಪವಿತ್ರಾತ್ಮರು ನಮಗೆ ಜ್ಞಾನವನ್ನು ಕೊಡುವಂಥದ್ದು, ಕಾವಲು ದೂತರ ಮೂಲಕ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು. ಅದಕ್ಕೆ ನಮ್ಮ ಸಂಪೂರ್ಣ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿ ಇರಬೇಕು. ಒಂದು ಊಟ ಮಾಡೋದು, ಮಲಗೋದು, ಏಳುವುದು, ನಿದ್ದೆ, ಪ್ರತಿ ಒಂದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ವಿಮೋಚನ ಧ್ವನಿಯಿಂದ ನನ್ನನ್ನು ಅಪಹರಿಸಿಕೊಳ್ಳಿತಿ. ವಿಮೋಚನ ಧ್ವನಿಯಿಂದ ಅಂದರೆ ನಮಗೆ ಬೇಕಾದಂಥ ವಿಶೇಷವಾದ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ದೇವರು ನಮಗೆ ಕೇಳದ ಹಾಗೆ ನಮ್ಮೊಂದಿಗೆ ಧ್ವನಿ ಸ್ವರ ಕೇಳದಾಗೆ ಮಾತನಾಡ್ತಾರೆ. ಅದು ನಮಗೆ ವಿಶೇಷವಾದ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ವಿ, ಸ್ವಾಮಿ ಕೂಡ ಪರಲೋಕಕ್ಕೆ ಹೋಗಲಿಕ್ಕೆ ಮೊದಲು ನಾನು ಹೋದರೆ ಮಾತ್ರ ತಂದೆಯಾದ ದೇವರು ಒಬ್ಬ ಪೋಷಕರನ್ನು ನಿಮಗೆ ಕಳಿಸಿಕೊಡುವರು, ಹೋಗದಿದ್ದರೆ ಅವರು ಕಳಿಸಿಕೊಡುವುದಿಲ್ಲ, ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಯಪಡಿಸುವರು ಅಂತ ಹೇಳಿದ್ವಿ. ಹೋಗ್ತಾ ಇದ್ದಾಗೆ ಮಾತಾಡೋದು ಸ್ವರ ದೇವರ ಮಾತು ನಮಗೆ ಆ ಮಾತಿನ ಶಬ್ದ ಕೇಳದಾಗಿ ದೇವರು ನಮ್ಮೊಂದಿಗೆ ಮಾತನಾಡುವರಾಗಿದ್ದಾರೆ. ಇದು ಕೂಡ ಯೆಶಾಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಿಂದಿನಿಂದ ಮಾತಾಡುವೆನು ಎಂಬುದಾಗಿ ದೇವರೇ ಹೇಳಿದ್ದಾರೆ. ಹಾಗೆ ಇವತ್ತು ಪ್ರತಿ ಒಂದು ದೇವರ ಒಂದು ಪ್ರೀತಿಯಾಗಿದೆ. ದೇವರೇ ಅಂಥವರನ್ನು ನಡೆಸ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೂಡ ನಾನೇ ಆಗಿದ್ದೇನೆ. ಇದನ್ನು ಬಹಳ ಸಲ ಹೇಳಿದ್ದೇನೆ. ಅನೇಕ ಕೇಡು ಗಂಡಾಂತರ ಮರಣ ಪಾಶದಿಂದ, ಶತ್ರುಗಳ ಕೈಯಿಂದಲೂ, ನೀರಿನಿಂದಲೂ, ಹಾವಿನಿಂದಲೂ, ವಾಹನ ಅಪಘಾತಗಳಿಂದಲೂ ತಪ್ಪಿಸಿ 71ನೇ ವರ್ಷ, ಈಗ ಜೂನ್ 2ನೇ ತಾರೀಕಿಗೆ 71 ಮುಗಿದು 72ಕ್ಕೆ ಕಾಲಿಡಿಸ್ತಾ ಇದ್ದಾರೆ ದೇವರು. ಜುಲೈ 2ನೇ ತಾರೀಕಿಗೆ ಜುಲೈ 3ನೇ ತಾರೀಕಿಗೆ ನೋಡಿ, ಅಲ್ಲಿಯವರೆಗೆ ದೇವರು ನನ್ನನ್ನು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ನಾವು ಅದನ್ನು ಪರಿಹರಿಸಲೇಬೇಕು. ಇಲ್ಲದಿದ್ದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿಲಿ ಇರಲು ಕೂಡ ಸಾಧ್ಯವಿಲ್ಲ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅವಳು ದೂತರ ಮೂಲಕ ರಕ್ಷಣೆ ಕೊಡುವುದಕ್ಕೂ ಪವಿತ್ರ ಆತ್ಮರ ಮೂಲಕ ನೀವು ಅವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಅವರು ನಡೆದುಕೊಂಡವರ ಮಕ್ಕಳಿಗೆ ಇದನ್ನು ತಿಳಿಸಿ, ಇತರರಿಗೂ ನಿಮ್ಮ ಚಿತ್ತಾನುಸಾರ ತಿಳಿಸಿ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೂ ನಾನು ಕೂಡ ಪ್ರತಿ ದಿವಸ ಇವರಾಗಿ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು, ಧನ್ಯವಾದಗಳು, ನಮಸ್ಕಾರಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮಗೆ ಬೇಕಾದ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ.